ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಅರ್ಥಶಾಸ್ತ್ರ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಭಾಗ ಎದಲ್ಲಿನ ಏನು ಪ್ರಶ್ನೆಗಳಿದ್ದಾವೆ, MCQ ಪ್ರಶ್ನೆಗಳನ್ನು ಜೊತೆಗೆ 1 ಅಂಕದ ಏನು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಈ ಪ್ರಶ್ನೆಗಳು ನಿಮಗೆ ನಾಳೆ ಬರುವಂಥ ಎನ್ಯುವಲ್ ಎಕ್ಸಾಮ್ನಲ್ಲಿ ಬಹು ಆಯ್ಕೆಯಲ್ಲಿ ಬರ್ತವೆ, ಬಿಟ್ಟ ಸ್ಥಳದಲ್ಲಿ ಬರ್ತವೆ, ಹೊಂದಿಸಿ ಬರೆಯಲ್ಲಿ ಬರ್ತವೆ, ಜೊತೆಗೆ 1 ಅಂಕದ ಪ್ರಶ್ನೆಯಲ್ಲಿಯೂ ಸಹ 1 ವಾಕ್ಯದಲ್ಲಿಯೂ ಸಹ ಬರುವಂಥ ಪ್ರಶ್ನೆಗಳು. ಸೊ ನೀವು ಮಾಡಬೇಕಾಗದಿಷ್ಟೇ, ಈ ಪ್ರಶ್ನೆಗಳನ್ನು ಒಂದಿಷ್ಟು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಈ ಪ್ರಶ್ನೆಗಳು ಗ್ಯಾರಂಟಿಯಾಗಿ ಹೇಳ್ತೀನಿ ನಿಮಗೆ 100% ಬರ್ತವೆ, ಇದೇ ಪ್ರಶ್ನೆಗಳು ಬರ್ತವೆ. ಸೊ ಭಾಳ ಆದರೆ ಕೆಲವು ನಾನು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ 1 ರಿಂದ 2 ಮಾರ್ಕ್ಸ್ಗಳು ಹೋಗಿರೋದಷ್ಟು, ಅದು ಬಿಟ್ಟರೆ ಬೇರೆ ಯಾವುದೇ ಹೊಸ ಪ್ರಶ್ನೆಗಳಲ್ಲಿ ಬಂದಿದ್ದಿಲ್ಲ ಅಂತ ಹೇಳ್ತಾ, ಸೊ ಬನ್ನಿ ನೀವು ಮಾಡಬೇಕಾಗೋದಿಷ್ಟೇ ಏನಪ್ಪ ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಇನ್ನೊಂದು ನನ್ನೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಪ್ರಶ್ನೆ ಹೆಂಗಿದಾವೆ, ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅಂತೇಳಿ ನೋಡ್ಕೊತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾನೇನು ಮಾಡಿದ್ದೀನಿ ಅಂತಂದರೆ ಈ ಒಂದು ಪ್ರಶ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡಿದ್ದೇನೆ, ಜೊತೆಗೆ ಮಾಡೆಲ್ ಕ್ವಶನ್ ಪೇಪರನ್ನು ತೆಗೆದುಕೊಂಡಿದ್ದೇನೆ, ಮತ್ತು ನಿಮಗೆ ಮೊನ್ನೆ ನಡೆದಿರುವಂತಹ ಪೂರ್ವ ಸಿದ್ಧತೆ ಜೊತೆಗೆ ನಿಮ್ಮ ಕಿರುಪರೀಕ್ಷೆ ಮತ್ತು ಕಡ್ಡಾಯವಾಗಿ ಮಂಡಳಿ ಕೇಳುವಂಥ ಪ್ರಶ್ನೆ ಪತ್ರಿಕೆಯಿಂದ ಈ ಪ್ರಶ್ನೆಗಳನ್ನು ತೆಗೆದುಕೊಂಡೆ. ರಿಪೀಟೆಡ್ ಆಗಿ ಬರ್ತವೆ, ಇವೇ ಪ್ರಶ್ನೆಗಳು ಬರ್ತವೆ, ಕಡ್ಡಾಯವಾಗಿ ನೋಡಿಕೊಳ್ಳಿ. 100% ಇದರಾಗ ಯಾವುದೇ ಸಂದೇಹ ಬೇಡ ಅಂತ ಹೇಳಿ. ಸೊ ಬನ್ನಿ ಮೊದಲನೇ ಪ್ರಶ್ನೆನ ನೀವೆಲ್ಲ ಗಮನಿಸ್ತೀವಿ. ಇಲ್ಲಿ ನೋಡಿ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ ಅಂತಂದರೆ ಅದು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಸೊ ಎರಡನೇ ಪ್ರಶ್ನೆಯನ್ನು ನೋಡಿ, TFCU 100 ರೂಗಳು ಮತ್ತು TVCU 125 ರೂಗಳಾಗಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಂದರೆ 100ನ್ನು ನಾವು 120ರಲ್ಲಿ ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? 225. ಇದು ಸರಿಯಾದ ಉತ್ತರ. ಇನ್ನು ಮಹಾ ಆರ್ಥಿಕ ಕುಸಿತ ವರ್ಷ ಎಷ್ಟು ಸಾರಿ ಕೇಳಿದ್ದಾನೆ ಅಂತಂದರೆ ಇದು ಇಂಪಾರ್ಟೆಂಟು ಬರ್ತದೆ. 1929ರಲ್ಲಿ ಈ ಒಂದು ಮಹಾ ಆರ್ಥಿಕ ಕುಸಿತ ಆಗ್ತದೆ ಅಂತ ಹೇಳ್ತೀವಿ. ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ, ಅಂದರೆ ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಇನ್ನು ನೀವು 5ನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗ್ತೀರಿ. ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತೇವೆ ಅಂತಂದರೆ ನಿಮಗೆ ಈ ರೀತಿ ಏನಪ್ಪ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತ ಕರಿತೀವಿ. ಈ ರೀತಿ ಪ್ರಶ್ನೆಯನ್ನು ನಿಮಗೆ ಅಪ್ಲೈಡ್ ಆಗಿ ಕೇಳ್ತಾನೆ. ಅಪ್ಲೈಡ್ ಅಂದರೆ ಒಂದು ವಾಕ್ಯದ ರೂಪದಲ್ಲಿ ಪ್ರಶ್ನೆಯನ್ನು ಕೇಳುವುದುಂಟು. ಸೊ ಮುಂದಿನ ಪ್ರಶ್ನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ಯಾವುದಕ್ಕೆ ತುಷ್ಟಿಗುಣವಾಗಿದೆ ಅಂದರೆ ಶ್ರೇಣಿಯಲ್ಲಿ ವ್ಯಕ್ತಪಡಿಸುತ್ತದೆ. ರಿಪೀಟೆಡ್ ಕ್ವಶನ್ ರೀ, ಇದರಾಗ ಎರಡನೇ ಮಾತಿಲ್ಲ, ನಿಮಗೆ ರಿಪೀಟೆಡ್ ಆಗಿ ಬರುವಂಥ ಕ್ವಶನ್ಗಳನ್ನೇ ತಂದೆ ನಾನು. ಇನ್ನು ಡಗ್ಲಾಸ್ ಉತ್ಪಾದನಾ ಬಿಂಬಕ ಅಂತಂದರೆ ನೋಡಿರಿ, ಇಲ್ಲಿದೆ ನೋಡಿರಿ ಆಯ್ಕೆ ಸಿ, Q = X1 X2 ಅಂತಿದೆ, ಹೌದಾ? ಸೊ ಇನ್ನು ಒಂದು ಅಪ್ಲೈಡ್ ಕ್ವಶನನ್ನು ಕೇಳ್ತಾನೆ. ಕಂಪಲ್ಸರಿ ನಿಮಗೆ ಒಂದು ಅಪ್ಲೈಡ್ ಕ್ವಶನ್ ಇದ್ದೇ ಇರ್ತದೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಒಬ್ಬ ಪುಸ್ತಕದ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ Ru20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡ್ತಾನೆ. ಲೆಕ್ಕ ನಿಮ್ಗೆ ಗೊತ್ತಿರಬೇಕು. ಮಾರಾಟಗಾರನ ಒಟ್ಟು ಆದಾಯ, ಒಂದು ಪುಸ್ತಕದ ಬೆಲೆ ಎಷ್ಟು ಅಂತ ಹೇಳಿದ್ರು? 20 ಅಂತ ಹೇಳಿದ್ರು. ಒಟ್ಟು ಪುಸ್ತಕಗಳು 40, 20 × 40 ಅಂದರೆ 800 ಆಯಿತು. ಸರಿ, ಉತ್ತರ ಬಿ ಸರಿಯಾದ ಉತ್ತರ. RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ ಅಂತಂದರೆ ಅದು ವ್ಯವಹಾರ ಮಾಡೋದೇ ಈ ಜನಸಾಮಾನ್ಯರಿಂದ ಮಾತ್ರ ವ್ಯವಹಾರ ಮಾಡೋದಿಲ್ಲ. ಉಳಿಕಿದ ಏನಿದಾವೆ ರಾಜ್ಯ ಸರ್ಕಾರ ಆಗಲಿ ಅಥವಾ ವಾಣಿಜ್ಯ ಬ್ಯಾಂಕ್ಗಳಾಗಲಿ, ಕೇಂದ್ರ ಸರ್ಕಾರ, ಇವುಗಳ ವ್ಯವಹಾರವನ್ನು ಮಾಡ್ತದೆ RBI. ಇನ್ನು ಸಾಲದ ಸುಲಭ ಲಭ್ಯತೆ ಇದನ್ನು ಉತ್ತೇಜಿಸುತ್ತದೆ ಅಂದರೆ ಹೂಡಿಕೆ. ಮತ್ತೆ ರಿಪೀಟೆಡ್ ಆಗಿ ಬರುವಂಥ ಪ್ರಶ್ನೆಗಳೇ. ಸೊ ನೀವು ಇಲ್ಲಿ ಗಮನಿಸ್ತಾ ಹೋಗಬೇಕು. ನಾನು ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ನಿಮಗೆ ವಿಡಿಯೋಗಳನ್ನು ಆದಷ್ಟು ನಿಮ್ಮ ರಿಪೀಟೆಡ್ಡು ರೆಗ್ಯುಲರು ಜೊತೆಗೆ ಯಾರು ಭಾಳ ವರ್ಷಗಳ ನಂತರ ಕಟ್ಟಿರ್ತೀರಲ್ಲ ಅವರಿಗೆ ಅನುಕೂಲ ಆಗ್ತದೆ. ಸರ್ ನಾನು ಏನು ಓದ್ಕೊಂಡಿಲ್ಲ, ಕೆಲವೊಂದು ಸಾರಿ ನಾನು ಏನು ಹೇಳ್ತೀನಿ ಅಂತಂದರೆ ಭಾಳ ಜನ ವರ್ಷವಿಡೀ ಓದಿದರೂ ಸಹ ಏನು ಬಿಡಿ ಸರ್ ನೀವು ಮಾಡಿರುವಂಥ ವಿಡಿಯೋದಿಂದ ಏನು ಭಾಳಷ್ಟು ಹೆಲ್ಪ್ ಆಗಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ತಲೆ ಹಾಕೊಂತಾರೆ. ನಾನು ಹೇಳೋದಿಷ್ಟೇ, 100 ಕಲ್ಲು ಹೊಡೆದಾಗ 1 ಹಣ್ಣು ಬೀಳ್ತದೆ ಅಂತ ನಾವು ಗಾದೆ ಮಾತನ್ನು ಹೇಳ್ತೀವಿ. ಅದೇ ರೀತಿ ನಾವು ಯಾವತ್ತೂ ನಮ್ಮ ಪ್ರಯತ್ನಕ್ಕೆ ನಾವು ಬೆಲೆಯನ್ನು ತೆತ್ತಬೇಕು ಹೊರತಾಗಿ ಮತ್ತವ್ರ ಮಾತು ಹೇಳೋದಾಗಲಿ ಅಥವಾ ಮತ್ತೊಂದು ಬೇರೆ ಮಾತುಗಳೇ ಅವಕಾಶ ಇಲ್ಲ. ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ಹಾಗಾಗಿ ಯಾವುದೇ ಪ್ರಶ್ನೆ ಆಗಲಿ ಯಾವುದೇ ನಮಗೆ 2 ಅಂಕದಲ್ಲಿ ಹೆಲ್ಪ್ ಆಗ್ತದೆ, 1 ಅಂಕದಲ್ಲಿ ಹೆಲ್ಪ್ ಆಗ್ತದೆ, ಲಾಂಗಲ್ಲಿ ಬರೆಯುವಾಗೂ ಹೆಲ್ಪ್ ಆಗ್ತಿರ್ತದೆ. ಒಂದೊಂದು ಪಾಯಿಂಟು ನಮಗೆ ಭಾಳ ಇಂಪಾರ್ಟೆಂಟು.
ಇಲ್ಲಿ ನೋಡಿರಿ, ಸಾಮಾನ್ಯವಾಗಿ ಒಂದು ಔದಾಸೀನ ವಕ್ರರೇಖೆಯ ಆಕಾರವು ಮೂಲಕ್ಕೆ ನಿಮ್ನ ಮಧ್ಯವಾಗಿರ್ತದೆ. ಎಷ್ಟು ಸಾರಿ ಕೇಳಿಲ್ಲ ಈ ಪ್ರಶ್ನೆ, ರಿಪೀಟೆಡ್ ಆಗಿ. ಉತ್ಪಾದನಾ ಬಿಂಬಕದ ಸೂತ್ರ Q=F LK ಅಂತ ಹೇಳ್ತೀವಿ. ಒಬ್ಬ ಪುಸ್ತಕ ಮಾರಾಟಗಾರನು ಅದೇ ರಿಪೀಟೆಡ್ ಆಗಿರುತ್ತೆ ನೋಡಿ. ನಾನು ಹೇಳಿರುವಂಥ ಪ್ರಶ್ನೆ ಹೊಳ್ಳಿ ನಿಮಗೆ ಮತ್ತೇನಾಗಿದೆ, ಇಲ್ಲಿ ರಿಪೀಟೆಡ್ ಆಗಿದೆ. ನಾನು ಹೇಳುವಂಥದ್ದು ಅದೇ ಹೇಳ್ತೀನಿ. ಇನ್ನು RBI ಸ್ಥಾಪನೆಗೊಂಡ ವರ್ಷ ಅಂದರೆ 1935. ಹಾಗಾದರೆ ಅದು ರಾಷ್ಟ್ರೀಕರಣಗೊಂಡಿರುವ ವರ್ಷನ ನನಗೆ ಕಮೆಂಟಲ್ಲಿ ತಿಳಿಸಿ, ಯಾವಾಗ ಜಾರಿಗೆ ಬಂತು ಅಂಥೇಳಿ. ಇನ್ನು MPC ಮೌಲ್ಯವು ಇವುಗಳ ನಡುವೆ ಇರ್ತದೆ ಅಂದರೆ 0ದಿಂದ 1 ಏನಪ್ಪ ಅಂತಂದರೆ MPCಯ ಮೌಲ್ಯ ಅಂತ ಹೇಳ್ತೀವಿ. ನೋಡಿ, TFCಯು 200ಗಳು ಮತ್ತು TVCಯು 225ಗಳಿಂದ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂದರೆ 425. ಇಲ್ಲಿ ಸಿಂಪಲ್ ಆಗಿ ಪ್ಲಸ್ಸನ್ನು ಮಾಡ್ಕೊತ ಹೋದರೆ ನಿಮಗೆ ಉತ್ತರ ಇಲ್ಲಿ ಸಿಗ್ತದೆ. ಇನ್ನು ಘಟಕದ ಲಾಭವನ್ನು ಹೀಗೆ ಸೂಚಿಸುತ್ತದೆ. ಉದ್ಯಮ ಘಟಕ ಲಾಭವನ್ನು ನಾವು ಆಯ್ಕೆ ಡಿ ರೂಪದಲ್ಲಿ ಸೂಚಿಸಬಹುದು. ಇನ್ನು ಕೆಲಸ ಮಾಡಲು ಸಿದ್ಧ ಇರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಮಿಕರುಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇದು ಸಾಂಪ್ರದಾಯಿಕ ಚಿಂತನೆ ಅಂತ ಹೇಳ್ತೀವಿ. ಹಾಗಾದರೆ ನೋಡ್ರಿ, ನೆಕ್ಸ್ಟು ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆ ಸಮನಾಗಿರುವ ಬಿಂದುವಿನಲ್ಲಿ ಸಮತೋಲನವಿರುತ್ತದೆ ಅಂತ ಹೇಳ್ತೀವಿ. ಇನ್ನು ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೀಗೆ ಎನ್ನುತ್ತೇವೆ ಅಂತಂದರೆ ಅದು ವಿದೇಶೀಯ. ಈಗ ನಾವು ರೂಪಾಯಿ ಮೌಲ್ಯವನ್ನು ನಾವು ಡಾಲರ್ನಲ್ಲಿ ಹೇಳ್ತೀವಲ್ಲ, ಅದಕ್ಕೆ ಇದೇನಪ್ಪ ಅಂತಂದ್ರೆ ಬೆಸ್ಟ್ ಉದಾಹರಣೆ, ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಕರಿತೀವಿ. ಬೇಡಿಕೆಯ ಮಧ್ಯಬಿಂದುವಿನಲ್ಲಿ ಸ್ಥಿತಿಸ್ಥಾಪಕ 1ಕ್ಕೆ ಸಮನಾಗಿರುತ್ತದೆ. ಹೌದಾ? ಇನ್ನು ಕಪ್ ಗ್ಲಾಸ್ ಉತ್ಪಾದನೆ ಬಿಂಬಕ ಮತ್ತೆ ಅದೇ ರಿಪೀಟ್ ಆಗಿರುವಂಥ ಕ್ವಶನ್ನೇ ಇದೆ ನಿಮಗೆ. ಪರಿಪೂರ್ಣ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಬೆಲೆ ಪಡೆಯುವವರಾಗಿರ್ತಾರೆ. ಇನ್ನು ಭಾರತದಲ್ಲಿ GDPಯನ್ನು ವರದಿ ಮಾಡುವ ಸಂಸ್ಥೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ. ಇನ್ನು ಒಂದು ದೇಶದ ಕರೆನ್ಸಿ ಬೆಲೆಯು ವಿದೇಶಿ ಕರೆನ್ಸಿಯ ರೂಪದಲ್ಲಿ ವ್ಯಕ್ತಪಡಿಸುವುದು ಹೀಗೆಂತಾರೆ ಅಂದರೆ ವಿದೇಶಿ ವಿನಿಮಯ. ರಿಪೀಟೆಡ್ ಆಗಿ ನಾನು ಅದರಲ್ಲಿ ಕಡ್ಡಾಯವಾಗಿ ಹೇಳ್ತೀನಿ ನಿಮಗೆ. ಒಂದು ಅಂಕದಲ್ಲಿ ಆದರೂ ಬರ್ತವೆ, ಬಹು ಆಯ್ಕೆಯಲ್ಲಿ ಆದರೂ ಬರ್ತವೆ, ಬಿಟ್ಟ ಸ್ಥಳದಲ್ಲಿ ಆದರೂ ಬರ್ತವೆ, ಹೊಂದಿಸಿ ಬರೀಲಿ ಆದರೂ ಪ್ರಶ್ನೆಗಳು ಬಂದೇ ಬರ್ತವೆ. ಗಮನದಲ್ಲಿಟ್ಟುಕೊಂಡು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಅಂತಂದರೆ ಅನುಭೋಗಿಯ ವರ್ತನೆ ಎನ್ನುವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ. TU ಸ್ಥಿರವಿದ್ದಾಗ MU ಏನಾಗಿರ್ತದೆ ಅಂದರೆ ಶೂನ್ಯವಾಗಿರ್ತದೆ. ಹೌದಾ? ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿ ಹೆಚ್ಚಳದ ಪರಿಮಾಣವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಹಾಗಾದರೆ ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟವಾಗುತ್ತದೆ. ಬಹಳ ಸರಿ ಕೇಳಿದ್ದಾನೆ. ಇನ್ನು ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೇನುತ್ತೇವೆ ಅಂತಂದರೆ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶವೇ ಅತಿ ಪರಿಸರಣ ಅಥವಾ ಅತಿ ಪ್ರಸರಣ ಒಂದು ಸನ್ನಿವೇಶ ಅಂತ ಕರಿತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ನೋಡಿದಂತೆ ಇವು MCQ, ಪ್ರಮುಖವಾಗಿ MCQ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೆಯಲ್ಲಿ ಬರುವಂಥ ಪ್ರಶ್ನೆಗಳು, ಜೊತೆಗೆ ಬಿಟ್ಟ ಸ್ಥಳದಲ್ಲಿ ಬರುವಂಥ ಪ್ರಶ್ನೆಗಳು ಮತ್ತು 1 ಅಂಕದಲ್ಲಿ ಬರುವಂಥ ಪ್ರಶ್ನೆಗಳು ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಟೈಪ್ ಮಾಡ್ತಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.